ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಏನಪ್ಪ ಅಂತಂದರೆ ಇವತ್ತು ನಮ್ಮ ಮನೆಯಲ್ಲಿ ನಾನು ಗುರುರಾಯರ ಪೂಜೆಯನ್ನು ಮಾಡ್ತಾಯಿದ್ದೀನಿ. ರಾಯರಿಗೆ ನಾನು ಬೆಲ್ಲದ ಆರತಿಯನ್ನು ಮಾಡ್ತಾಯಿದ್ದೀನಿ. ಬೆಲ್ಲದ ಆರತಿಯನ್ನು ಯಾಕಪ್ಪ ಮಾಡಬೇಕು ಅಂತಂದರೆ, ನಮ್ಮ ಮನೆಯಲ್ಲಿ ಆರ್ಥಿಕ ಸಂಕಷ್ಟಗಳು ಪರಿಹಾರ ಆಗಬೇಕು ಅಂತಂದರೆ ರಾಯರಿಗೆ ಬೆಲ್ಲದ ಆರತಿ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಇದೇ ರೀತಿ ನಾವು ಮನೆಯಲ್ಲಾದರೂ ಪರವಾಗಿಲ್ಲ, ಇಲ್ಲ ಅಂದರೆ ರಾಯರ ಮಠದಲ್ಲಾದರೂ ಸರಿ, ನಾವು 5 ಗುರುವಾರಗಳ ಕಾಲ ಈ ಬೆಲ್ಲದ ಆರತಿಯನ್ನು ಮಾಡಿದ್ರೆ ನಮ್ಮ ಕಷ್ಟ ಪರಿಹಾರ ಆಗುತ್ತೆ, ಬೇಗನೆ ಅನುಗ್ರಹ ಆಗುತ್ತೆ. ರಾಯರು ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಕಷ್ಟನ ಪರಿಹಾರ ಮಾಡ್ತಾರೆ, ದಾರಿ ತೋರಿಸ್ತಾರೆ ಅಂತ ಹೇಳ್ತಾರೆ. ನಿಮ್ಗೆ ಅನುಕೂಲ ಇದ್ದರೆ ಮನೇಲಿ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ರಾಯರ ಮಠದಲ್ಲಿ ಮಾಡಿಕೊಂಡು ರಾಯರ ಕೃಪೆಗೆ ಪಾತ್ರರಾಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವು ಆರತಿಯನ್ನು ಬೆಳಗೋವಾಗ ಕೈ ನೋವಾಗೋವರೆಗೂ ಸಹ ಬೇಡ್ಕೋಬೇಕು, ರಾಯರಿಗೆ ಆರತಿ ಬೆಳಗಬೇಕು, ನಮ್ಮ ಕಷ್ಟ ಅವರ ಪಾದಕ್ಕೆ ಅರ್ಪಿಸಬೇಕು. ತಂದೆ, ನಾನು ನಿನಗೆ ಬೆಲ್ಲದ ಆರತಿಯನ್ನು ಬೆಳಗ್ತಾ ಇದ್ದೀನಿ, ನೀನು ನನ್ನನ್ನು ಕಣ್ತೆರೆದು ನೋಡಪ್ಪ ಅಂತ ಬೇಡಿಕೊಂಡು ನಾವು ಪೂಜೆ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ.